ಒಂದು ನೋವಿನ ಸಂಗತಿ. ಈ ವ್ಯವಸ್ಥೆಗೆ, ಈ ಹಿಂದೂ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆಯನ್ನ ಇಡುವಂಥ ಷಡ್ಯಂತ್ರವನ್ನು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕ್ಕಾರವನ್ನ ನಾವು ಮೊದಲೇ ಹೇಳಬೇಕಾಗಿದೆ. ಬಂಧುಗಳೇ, ಇದ್ಯಾವುದೋ ನಮ್ಮ ರಾಜಕೀಯ ಸಭೆ ಅಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ, ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸೋಸ್ಕರ ಈ ಮಳೆ ಗಾಳಿ ಬಿಸಿಲನ್ನ ಬಿಟ್ಟು ಇದು ಹೋರಾಟಕ್ಕೆ ನಮ್ಮ ತಾಯಿಂದು ನೀವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಧಾರ್ಮಿಕ ಪಾವಿತ್ರ್ಯತೆಗೆ, ಅಸ್ಮಿತೆಗೆ ಏನಾದರೂ ಕಳಂಕವನ್ನು ತಂದ್ರೆ ರಸ್ತೆ ಇಳಿಯಕ್ಕೂ ಕೂಡ ನಾವು ಸಹಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ತಾವೆಲ್ಲರೂ ಕೂಡ ಸರ್ಕಾರದ ಕಿವಿಯನ್ನು ಹಿಂಡುವಂಥ ಕೆಲಸವನ್ನ ತಮ್ಮ ನೇತೃತ್ವದಲ್ಲಿ ಇವತ್ತು ಆಗಿದೆ ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಅಷ್ಟೇ ಮಾಡಿ. ಸೌಜನ್ಯ ಕೇಸ್ ಆಗಿ ಸುಮಾರು 12-15 ವರ್ಷಗಳ ಆದ ನಂತರ CID ತನಿಖೆ, COD ತನಿಖೆ, ಅನೇಕ ತನಿಖೆಗಳು ಆಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ. ಸೌಜನ್ಯ ಕೊಲೆ ಆಗಿರೋದು ನಿಜ. ಅರ ತನಿಖೆಗೂ ಧರ್ಮಸ್ಥಳ ಶ್ರದ್ಧಾ ಕೇಂದ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ವರದಿಯನ್ನ ಕೊಟ್ಟಾದ ಮೇಲೂ ಕೂಡ SIT ತನಿಖೆಯನ್ನ ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು. ನಾವು ಕೂಡ ಸ್ವಾಗತವನ್ನು ಬಯಸಿದ್ವಿ. ಗೌರವಿತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಜಿ ಅವರು ಕೂಡ ಸ್ವಾಗತವನ್ನು ಮಾಡಿದ್ರು. ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ, ಈ BJP ಮಾಡಲಿಕ್ಕೆ ಕೆಲಸ ಇಲ್ಲ, ಅವ್ರು ಸ್ವಾಗತ ಮಾಡಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಹೆಗಡೆ ಅವರೇ ಸ್ವಾಗತವನ್ನು ಮಾಡಿದ್ರು ಅಂತ ಹೇಳಿ ಕುಂಟು ನೆಪವನ್ನು ಹೇಳುವಂಥ ಕೆಲಸವನ್ನು ಈ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ತಾವೇ ಯೋಚನೆ ಮಾಡಿ. ಸ್ವಾಗತ ಮಾಡಿದ ನಿಜ, ನಾವೆಲ್ಲರೂ ಕೂಡ ತನಿಖೆ ಮಾಡೋಕ್ಕೋಸ್ಕರ ಸ್ವಾಗತ ಮಾಡಿದ್ವಿ. ಆದರೆ ತನಿಖೆ ಮಾಡುವಂಥ ಮೊದಲನೇ ಒಂದು ಜವಾಬ್ದಾರಿ ಈ ಕಂಪ್ಲೇಂಟ್ ಕೊಟ್ಟಂಥ ಕಳಂಕಿತರು ಇವರು ಯಾರು, ಇವರ ಹಿನ್ನೆಲೆ ಏನು, ಇದ್ರ ಹಿಂದೆ ಏನು ಒಳಗುಟ್ಟಿದೆ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನ ಮೂಲ ವಿಚಾರಗಳಾಗಿ ತಿಳ್ಕೊಂಡು ಚರ್ಚೆ ಮಾಡಿ ಆಮೇಲೆ ಗುಂಡಿ ತೋಡುವಂಥ ಕೆಲಸವನ್ನು ನೀವು ಮಾಡಬೇಕಾಗಿತ್ತಲ್ಲ. ಇದರಲ್ಲಿ ಎಡಪಂಥೀಯರು, ನಕ್ಸಲ್, ಇತರೆ ಅನ್ಯ ಧರ್ಮಿಗಳ ಒಂದು ಕುಚೋದ್ಯದಿಂದ ಸಿದ್ದರಾಮಯ್ಯನವರ ಮನೆಯಲ್ಲೇ, ಮುಖ್ಯಮಂತ್ರಿಗಳ ಮನೆಯಲ್ಲೇ ಚರ್ಚೆಯನ್ನು ಮಾಡಿಕೊಂಡು SIT ತನಿಖೆಯನ್ನು ಮಾಡಿ ಆ ಪುಣ್ಯಾತ್ಮ ಹೇಳಿದಂಥ ಜಾಗಗಳಲ್ಲಿ ಗುಂಡಿಯನ್ನು ತೆಗೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಧರ್ಮ ಕೇಂದ್ರದ ಬಗ್ಗೆ ಕೆಟ್ಟ ಹೆಸರನ್ನ, ಕಿಚ್ಚನ್ನು ತರುವಂಥ ಕೆಲಸವನ್ನ ಆ ಒಂದು ಎಡಪಂಥೀಯರು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಕ್ಕೆ ವಿಚಾರಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿ ನೀಚ ಕೆಲಸವನ್ನು ತೋರಿಸುವಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ನೀವೆಲ್ಲರೂ ಕೂಡ ಮಾಡಿ ತೋರಿಸಿದ್ರಲ್ಲ. ಇದ್ಯಾವುದು ಕೂಡ ಹೊಸದೇನಲ್ಲ. ಹಿಂದೂ ಕೂಡ ಅನೇಕ ಈ ರೀತಿ ಅಂತ ನಮ್ಮ ಮೋಹನ್ ರೆಡ್ಡಿ ಅವರು ಮಾತಾಡಬೇಕಾದ್ರೆ ಪ್ರಾಸ್ತಾವಿಕ ಹೇಳ್ತಾ ಇದ್ರು. ಅಯ್ಯಪ್ಪ ಸ್ವಾಮಿಯಿಂದ ಹಿಡಿದು ಧರ್ಮಸ್ಥಳ, ರಾಮ ಮಂದಿರದಿಂದ ಹಿಡಿದು ಧರ್ಮಸ್ಥಳ, ಕಾಶಿಯಿಂದ ಹಿಡಿದು ಧರ್ಮಸ್ಥಳ ಅಂತ ಹೇಳ್ತಿದ್ವಿ. ಅದರ ಹೊಸ್ತಾ ಇದು. ಅವತ್ತು ಭವ್ಯ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೊರಟಾಗ ಕರಸೇವಕರ ಮೇಲೆ ಗುಂಡಿಕ್ಕಿ ಕೊಂದು ಅವರ ಹೆಣದ ಮೇಲೆ ಸರ್ಕಾರ ನಡೆಸುವಂತ ಷಡ್ಯಂತ್ರ ನೀವು ಮಾಡಿದ್ರಲ್ಲ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ಅನೇಕ ಅಪಪ್ರಚಾರಗಳನ್ನು ಮಾಡಿದ್ರಲ್ಲ. ಈ ರೀತಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದೊಂದೇ ಕೆಲಸವನ್ನು ಮಾಡುವ ಮುಖಾಂತರ ಅನ್ಯ ಧರ್ಮವರ ಪ್ರೀತಿಯನ್ನು ಗಳಿಸಿ ಓಟನ್ನು ಕಿತ್ಕೊಬಹುದು ಅನ್ನೋಂಥ ಷಡ್ಯಂತ್ರ ನೀವು